ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಬೇಲ್ನಲ್ಲಿದ್ದಾರೆ. ಈ ಬೇಲನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಿತು. ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೊಟ್ಟಂತಹ ಹೇಳಿಕೆಗಳು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೂಲಭೂತವಾಗಿ ಒಂದು ಪ್ರಶ್ನೆ ಕಾಡ್ತಾ ಇದೆ, ಇಡೀ ಕೇಸ್ನಲ್ಲಿ ಡಿ ಗ್ಯಾಂಗ್ ಮತ್ತೆ ಜೈಲು ಸೇರುತ್ತಾ? ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ. ಆರೋಪಿಗಳಿಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಬೇಸರವನ್ನು ಹೊರಹಾಕಿದೆ. ಇಷ್ಟೆಲ್ಲ ಸಾಕ್ಷಿಗಳಿದ್ರು ಹೇಗೆ ಬೇಲ್ ಕೊಟ್ಟಿದ್ದಾರೆ? ಕೊಲೆ ಕೇಸ್ನಲ್ಲಿ ಹೈಕೋರ್ಟ್ ವಿವೇಚನೆ ಬಳಸಿದೆಯಾ? ಎಲ್ಲಾ ಕೇಸಲ್ಲೂ ಕೂಡ ಇದೇ ರೀತಿ ಆದೇಶ ನೀಡುತ್ತಾ? ಈ ಪ್ರಶ್ನೆಗಳಿದೆಯಲ್ವಾ, ಈ ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ನ ಈ ಪ್ರಶ್ನೆಗಳು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ನಟ ದರ್ಶನ್ ಅವ್ರಿಗೆ ಬೇಲ್ ರದ್ದಾಗುತ್ತಾ, ಮತ್ತೆ ಜೈಲ್ ಸೇರ್ತಾರಾ? ಇದ್ರ ಬಗ್ಗೆ ಕುತೂಹಲ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ನಟ ದರ್ಶನ್ ಇವರಿಗೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಬೇಲ್ ಕೊಟ್ಟಿದೆ. ಈ ಬೇಲನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಇವತ್ತು ವಿಚಾರಣೆಗೆ ಬಂತು ಪೀಠದಲ್ಲಿ. ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲರ ಕುತೂಹಲ ಇದ್ದದ್ದು, ಏನು ಬೇಲ್ ಅರ್ಜಿ ಏನಾಗುತ್ತೆ, ರದ್ದಾಗುತ್ತಾ ಅಥವಾ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ, ಇದ್ರ ಬಗ್ಗೆ ಕುತೂಹಲ ಇತ್ತು. ಆದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಏನಾ ಪ್ರಶ್ನೆಗಳು ಅಂತ ಹೇಳಿದ್ರೆ, ಇಷ್ಟೆಲ್ಲ ಸಾಕ್ಷಿಗಳಿದ್ರು ಬೇಲ್ ಹೇಗೆ ಕೊಟ್ಟರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೊಲೆ ಕೇಸಲ್ಲಿ ಕರ್ನಾಟಕ ಹೈಕೋರ್ಟ್ ವಿವೇಚನೆಯನ್ನು ಬಳಸಿದ್ಯಾ ಅನ್ನುವ ಪ್ರಶ್ನೆಯನ್ನು ಕೇಳಿತು. ಹಾಗಾದರೆ ಈ ಕೇಸಲ್ಲಿ, ಕೊಲೆ ಕೇಸಲ್ಲಿ ಬೇಲ್ ಕೊಡೋದಾದರೆ ಎಲ್ಲ ಕೇಸ್ಗಳಲ್ಲೂ, ಅಂದರೆ ಸಾಮಾನ್ಯವಾಗಿರುವಂಥ ಎಲ್ಲ ಕೇಸ್ಗಳಲ್ಲೂ ಕೂಡ ಇದೇ ರೀತಿ ಆದೇಶ ಬರುತ್ತಾ? ಈ ಪ್ರಶ್ನೆಗಳು ಜೊತೆಗೆ ನೋಡಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳ್ತಾ ಹೋಗ್ತೀನಿ. ಕ್ರಿಮಿನಲ್ ಒಳಸಂಚು ಕೊಲೆಯಂತಹ ಗಂಭೀರ ಆರೋಪ ಇದೆ. ಇಷ್ಟು ಸಾಕ್ಷಿಗಳಿದ್ರು ಜಾಮೀನು ಹೇಗೆ ಕೊಟ್ಟಿದ್ದಾರೆ? ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಸರವನ್ನು ಹೊರ ಹಾಕಿದ್ರು. ಹೇಗೆ ಕೊಟ್ಟರು ಅಂತ ಹೇಳಿ, ಹೈಕೋರ್ಟ್ ಆದೇಶ ನಮಗೆ ನೋವು ಉಂಟು ಮಾಡಿದೆ. ದೋಷ ಮುಕ್ತಗೊಳಿಸುವಂತೆ ನೀಡಿದ ಆದೇಶದಂತಿದೆ. ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣ ಒಪ್ಪೋದು ಹೇಗೆ? ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಯಾಕೆ ನಂಬಬಾರದು? 164 ಹೇಳಿಕೆ ಈ ಹಂತದಲ್ಲಿ ಯಾಕೆ ಪರಿಗಣಿಸಬಾರದು? FSL ಸಾಂದರ್ಭಿಕ ಸಾಕ್ಷ್ಯಗಳನ್ನು ಯಾಕೆ ನಂಬಬಾರದು? ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳಿಕೆ ಇದೆಲ್ಲವೂ ಕೂಡ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅನ್ನೋದು ನಮ್ಮ ಕಳವಳ. ಹೈಕೋರ್ಟ್ ಅಲ್ಲಿ ಜಾಮೀನು ಸಿಕ್ತಲ್ವಾ, ಈ ಜಾಮೀನಿನ ಪ್ರಶ್ನೆ, ಈಗ ಜಾಮೀನು ಕೊಟ್ಟಿದ್ದಾರಲ್ವಾ, ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಹೈಕೋರ್ಟ್ನ ಆದೇಶ ನಮಗೆ ನೋವುಂಟು ಮಾಡಿದೆ. ದೋಷ ಮುಕ್ತಗೊಳಿಸುವಂತೆ ನೀಡಿದ ಆದೇಶದಂತಿದೆ, ಅಂದರೆ ಕ್ಲೀನ್ ಚೀಟ್, ಇದರಲ್ಲಿ ದರ್ಶನ್ ಅವರ ತಪ್ಪೇ ಇಲ್ಲ ಅನ್ನುವ ರೀತಿಯಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಇದು ಕಳವಳಕಾರಿ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿದ್ದಾರೆ. ಹಾಗಾದರೆ ರದ್ದಾಗುತ್ತಾ? ಬೇಲ್ ರದ್ದಾಗುತ್ತಾ? ರದ್ದಾದರೆ ನಟ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಲ್ವಾ, ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು, ಎಲ್ಲ ಕೇಸ್ನಲ್ಲೂ ಕೂಡ ಇದೇ ರೀತಿ ಆಗುತ್ತಾ? ಹೈಕೋರ್ಟ್ ಆದೇಶ ನೋವುಂಟು ಮಾಡಿದೆ. ಇದ್ರ ಜೊತೆಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗುತ್ತೆ. ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅನ್ನೋದು ನಮ್ಮ ಕಳವಳ. ಹೈಕೋರ್ಟ್ ಜಡ್ಜ್ ನೀಡಿರುವಂಥ ಕಾರಣ ಒಪ್ಪೋದು ಹೇಗೆ? ವಿವೇಚನೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ನ್ಯಾಯಬದ್ಧವಾಗಿ ವಿವೇಚನೆಯನ್ನು ಬಳಸಿಲ್ಲ, ಇದು ನಮ್ಮ ಕಳವಳ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳ್ತಾರೆ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ದೋಷ ಮುಕ್ತಗೊಳಿಸುವಂತೆ ಆದೇಶ ನೀಡಿದೆ ಅಲ್ಲವೇ? ಅಂದರೆ ಇಡೀ ಆರೋಪ ಏನು? ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ್ರು, ಪಟ್ಟಣಗೆರೆ ಶೆಡ್ಡಲ್ಲಿ ಹೊಡೆದ್ರು, ಸಾಯಿಸಿದ್ರು ಅಂತ ಹೇಳಿ. ಬಟ್ ಈ ಆದೇಶ, ಹೈಕೋರ್ಟ್ನ ಆದೇಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ದೋಷ ಮುಕ್ತ, ತಪ್ಪೇ ಮಾಡಿಲ್ಲ ಅನ್ನುವ ರೀತಿಯಲ್ಲಿದೆ. ಇದ್ರ ಜೊತೆಗೆ 164 ಹೇಳಿಕೆ ಇದೆ. ಇದರಲ್ಲಿ ಇಡೀ ಕೇಸಲ್ಲಿ 164 ಹೇಳಿಕೆ ಇದೆ.
ಆ ಹೇಳಿಕೆಯನ್ನ ಈ ಹಂತದಲ್ಲಿ ಯಾಕೆ ಪರಿಗಣಿಸಬಾರ್ದು? FSLನ ವರದಿಗಳಿದೆ, ಸಾಂದರ್ಭಿಕ ಸಾಕ್ಷಿಗಳಿದೆ, ಇಷ್ಟೆಲ್ಲ ಇದ್ರೂ ಬೇಲ್ ಹೇಗೆ ಕೊಟ್ಟರು? ಇದು ಕಳವಳಕಾರಿ ಅಂತ ಹೇಳಿರೋದು. ಇದ್ರ ಜೊತೆಗೆ ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣ ಒಪ್ಪೋದು ಹೇಗೆ ಅಂತ ಇದಲ್ಲೇ ಮತ್ತೊಂದು ಕುತೂಹಲ ಇತ್ತು ನೋಡಿ. ದರ್ಶನ್ ಅವರಿಗೆ ಆರಂಭದಲ್ಲಿ ಬೇಲ್ ಸಿಕ್ಕಿದ್ದು ಆರೋಗ್ಯದ ಕಾರಣಕ್ಕಾಗಿ, ಬೆನ್ನು ನೋವಿನ ಕಾರಣಕ್ಕಾಗಿ. ತಕ್ಷಣವೇ ಆಪರೇಷನ್ ಮಾಡಿಸದೇ ಇದ್ದರೆ ಲಕ್ವಾ ಹೊಡೆಯುತ್ತೆ ಅವರಿಗೆ. ದರ್ಶನ್ ಒಬ್ಬ ಸ್ಟಾರ್ ಆ್ಯಕ್ಟರ್, ಅಂದರೆ ದೊಡ್ಡ ನಟರು, ಅವರಿಂದ ಸಾಕಷ್ಟು ಕುಟುಂಬಗಳು ನಡೀತಾವೆ. ಸಿನಿಮಾ ತೆಗೆದರೆ ಸಿನಿಮಾ ಕಾರಣಕ್ಕಾಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಲೇಬೇಕಾಗಿದೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಬೇಲ್ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. ಬೇಲ್ ಕೊಟ್ಟರು ಆರೋಗ್ಯದ ಕಾರಣಕ್ಕಾಗಿ. ಅದಾದ ನಂತರ ರೆಗ್ಯುಲರ್ ಬೇಲ್ ಸಿಕ್ತು. ಈ ರೆಗ್ಯುಲರ್ ಬೇಲ್ ಇದೆಯಲ್ವಾ, ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಕೂಡ ನಿರ್ಧಾರವನ್ನು ತೆಗೆದುಕೊಂಡಾಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾಯಿತು. ಮೊನ್ನೆ ಅಷ್ಟೇ ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಗುರುವಾರಕ್ಕೆ ಮುಂದೂಡಿಕೆ ಮಾಡಿದ್ರು. ಸೊ ಗುರುವಾರಕ್ಕೆ ಮುಂದೂಡ ಆದ ನಂತರ ಇವತ್ತು ಮತ್ತೆ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರ ಕುತೂಹಲ ಸಿಂಪಲ್ ಆಗಿತ್ತು. ಏನಾಗಿತ್ತು? ಬೇಲ್ ರದ್ದಾಗುತ್ತಾ, ಬೇಲ್ ಮುಂದುವರಿಯುತ್ತಾ? ಆದರೆ ಇಲ್ಲಿ ನ್ಯಾಯಾಧೀಶರು ಪ್ರಶ್ನೆಯನ್ನು ಕೇಳಿದ್ರಲ್ಲ, ಒಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ. ಎಲ್ಲ ಕೇಸ್ಗಳಲ್ಲೂ ಇದೇ ಆದೇಶ ಬರುತ್ತಾ ಅಂತ. ಅದರ ಅರ್ಥ ಏನು? ಸಾಕಷ್ಟು ಅರ್ಥಗಳು ಬರುತ್ತೆ. ಸಾಮಾನ್ಯವಾಗಿ ಉಳ್ಳವ್ರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು, ಇದು ಸಾಮಾನ್ಯ ಜನರು ಮಾತನಾಡ್ತಾರೆ. ಆ ರೀತಿ ಏನಾದರೂ ಕೇಸ್ ಆಗಿಬಿಟ್ಟಿದ್ಯಾ ಗೊತ್ತಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಾಕಷ್ಟು ಚರ್ಚೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕುತೂಹಲ ಇರುವಂತಹ ಪ್ರಕರಣ ಇದು. ದರ್ಶನ್ ಪ್ರಕರಣ, ಬೇಲ್ನಲ್ಲಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ನ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಬೇಲ್ ರದ್ದಾಗುವ ಸಾಧ್ಯತೆಗಳ ಬಗ್ಗೆ ಎಷ್ಟಿದೆ ಅಂತ. ಯಾಕಂದರೆ ಸುಪ್ರೀಂ ಕೋರ್ಟ್ನ ಹೇಳಿಕೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಹೈಕೋರ್ಟ್ ತೀರ್ಪು ಕಳವಳವಾಗಿದೆ, ಮತ್ತು ಎಲ್ಲ ಆದೇಶಗಳಲ್ಲೂ ಕೂಡ ಇದೆ, ಎಲ್ಲ ಪ್ರಕರಣದಲ್ಲೂ ಇದೇ ರೀತಿಯ ಆದೇಶ ಬರುತ್ತಾ ಅಂಥೇಳಿ. ಬಟ್ ಇಲ್ಲಿ ಹೇಳಿರುವ ಪ್ರಕಾರ ನೋಡ್ತಾ ಇದ್ರೆ ಬೇಲ್ ರದ್ದಾಗುವ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತ. ಮಹೇಶ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಜಾಮೀನು ಅರ್ಜಿಯನ್ನ ರದ್ದು ಕೋರಿ ಏನು ಸುಪ್ರೀಂ ಕೋರ್ಟ್ಗೆ ಮೆಟ್ಲೇರುವಂತಹ ರಾಜ್ಯ ಸರ್ಕಾರ ಪ್ರಕರಣವನ್ನ ಇವತ್ತು ವಿಚಾರಣೆ ನಡೆಸುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಪ್ರಮುಖವಾಗಿ ರಾಜ್ಯ ಸರ್ಕಾರ ಇದು ಹೈಕೋರ್ಟ್ನ ಮೇಲೆ ಸುಪ್ರೀಂ ಕೋರ್ಟ್ ಒಂದ್ ರೀತಿಯಾಗಿ ಕಳವಳ ವ್ಯಕ್ತಪಡಿಸಿತು, ಅಸಮಾಧಾನವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿತು. ಯಾಕಂದ್ರೆ ಇದೊಂದು ಹೈಕೋರ್ಟ್ ನೀಡುವಂತಹ ತೀರ್ಪು ಅವರಿಗೆ ವಿವೇಚನೆ ಮಾಡಿ ನೀಡುವಂತಹ ತೀರ್ಪಲ್ಲ. ಇದೊಂದು ರೀತಿಯಾಗಿ ತೀರ್ಪು ಒಂದ್ ಸೈಡ್ ತರ ಇದೆ ಅನ್ನುವಂತ ನಿಟ್ಟಿನಲ್ಲಿ ದೋಷ ಮುಕ್ತ ಅನ್ನುವಂತ ನಿಟ್ಟಿನಲ್ಲಿ ತೀರ್ಪನ್ನ ನೀಡಲಾಗಿದೆ ಅಂತೇಳಿ ಹೈಕೋರ್ಟ್ನ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಒಂದ್ ರೀತಿಯಾಗಿ ಅಸಮಾಧಾನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಇವತ್ತು ನಡೆದಂತ ವಾದ ಪ್ರತಿವಾದಗಳನ್ನು ಕೂಡ ನಾವು ಗಮನಿಸೋದಾದ್ರೆ, ಪ್ರಥಮವಾಗಿ ಸಿದ್ಧಾರ್ಥ್ ಲಾತೂರ್ ಅವರು ವಾದವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆ, 272 ಸಾಕ್ಷಿಗಳಿದೆ. ಅದರಲ್ಲಿ ಪ್ರಮುಖವಾಗಿ 3 ಸಾಕ್ಷಿಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪಿಸ್ತೀನಿ. ಅವು 85 ಮತ್ತು 86ನೇ ಸಾಕ್ಷಿಗಳೇನಿದ್ದಾವೆ, ಇಬ್ರು ಕೂಡ ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ಆ ಸ್ಥಳದಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿದ್ದಂತ ಸಾಕ್ಷಿಗಳು. ಹಾಗಾಗಿ ಇವರ ಹೇಳಿಕೆಗಳನ್ನು ಕೂಡ 164 ಹೇಳಿಕೆಗಳನ್ನ ಮಾಡಲಾಗಿದೆ. ಇವರು ಕೂಡ ಸ್ಥಳೀಯವಾಗಿದ್ದಂತವರು ಮತ್ತು ದರ್ಶನ್ ಜೊತೆಗೆ ಬಂದಿರೋದು, ಹೋಗಿರೋದು ಎಲ್ಲವನ್ನೂ ಕೂಡ ನೋಡಿರುವಂತದ್ದು. ಅಷ್ಟೇ ಅಲ್ಲದೆ ಸಾಂದರ್ಭಿಕ ಸಾಕ್ಷಿಗಳು ಕೂಡ ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಪಟ್ಟಣಗೆರೆ ಸೆಟ್ನಲ್ಲಿ ಅಲ್ಲಿ ಒಂದು ಅಶೋಕ್ ಲೈಲ್ಯಾಂಡ್ ಒಂದು ಲಾರಿ ಏನಿತ್ತು, ಆ ಲಾರಿಯ ಮುಂಭಾಗದಲ್ಲಿ ಏನು ಸ್ವತಃ ರೇಣುಕಾಸ್ವಾಮಿ ಇವರಿಗೆ ಬೇಡ್ಕೊಳ್ತಾ ಇರುವಂತಹ ಫೋಟೋ ಸಿಕ್ಕಿರುವಂತದ್ದು, ನನ್ನ ಬಿಟ್ಬಿಡಿ ಎನ್ನುವಂತ ನಿಟ್ಟಿನಲ್ಲಿ ಫೋಟೋವನ್ನ ಬಿಟ್ಟಿರುವಂತದ್ದು. ಅದೇ ಲಾರಿಯ ಮುಂದೆ ದರ್ಶನ್ ಅವರು ಮತ್ತು ಯಾರೋ ಉಳಿದ ಆರೋಪಿಗಳು ಕೂಡ ನಿಂತ್ಕೊಂಡಿರುವಂತ ಫೋಟೋ ಕೂಡ ತೋರಿಸುವಂತದ್ದು. ಸಾಕಷ್ಟು ಅವರು ಗಾಡಿಗೆ ಏನೋ ಅಲ್ಲಿಂದ ಕಾರ್ನಲ್ಲಿ ಬಂದಿರುವಂತ CCTV ಫುಟೇಜ್ಗಳಾಗಿರ್ಬೋದು ಮತ್ತು ಈ ಟೋನಿ ಬ್ರೂಕ್ ಎನ್ನುವಂತ ಬಾರ್ ಏನಿದೆ ಅದರಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡೋದಂತದ್ದಾಗಿರ್ಬೋದು, ಎಲ್ಲವೂ ಕೂಡ ದರ್ಶನ ಇರುವಂತ ಫುಟೇಜ್ಗಳು ಸಿಕ್ಕಿರುವಂತದ್ದು. ಆರೋಪಿಗಳ ಹೇಳಿಕೆ ನೀಡಿರುವ ಹಾಗೆ ಮತ್ತು ಸಾಕ್ಷಿಗಳು ಹೇಳಿಕೆ ನೀಡಿರುವ ಹಾಗೆ ಪೂರಕವಾಗಿರುವಂತಹ ದಾಖಲಾತಿಗಳು ನಮಗಿದೆ, ನಮ್ಮ ಹತ್ರ ಬಳಿ ಇದೆ. ಆದ್ರೆ ಹೈಕೋರ್ಟ್ ಸಣ್ಣ ಪುಟ್ಟ ಅಂದ್ರೆ 164 ಹೇಳಿಕೆಯ ಮೇಲೆ ಅವರು ಅನುಮಾನವನ್ನ ಪಟ್ಟು ಯಾಕೆ ಲೇಟ್ ಆಗಿ ನೀವು ಸಾಕ್ಷಿಗಳನ್ನ ಹೇಳಿಕೆಯನ್ನ ಪಡೆದುಕೊಂಡ್ರಿ, 12ನೇ ತಾರೀಕಿಗೆ ನೀವು
ಪರ್ಸನಲ್ ಸೆಟ್ ನ ಸೀಸ್ ಮಾಡ್ತೀರಿ, ಅದೇ ಸಂದರ್ಭದಲ್ಲಿ ನೀವು ಅವರನ್ನ ಹೇಳಿಕೆಯನ್ನ ಪಡೆದುಕೊಳ್ಳಬಹುದಾಗಿತ್ತು. ಒಬ್ಬ ಆರೋಪಿ ಕಡೆಯಿಂದ 12 ದಿವಸ, ಮತ್ತೊಬ್ಬ ಆರೋಪಿ ಕಡೆಯಿಂದ 7 ದಿವಸಗಳ ಕಾಲ ಡಿಲೇನ ಮಾಡ್ತೀರಿ, ಯಾವ ಕಾರಣಕ್ಕೋಸ್ಕರ ಅನ್ನುವಂತ ನಿಟ್ಟಿನಲ್ಲಿ ಆ ಉದ್ದೇಶದಿಂದಾಗಿ ಆ ವಿವೇಚನದಲ್ಲಿ ಹೈಕೋರ್ಟ್ ಜಾಮೀನನ್ನು ನೀಡಿರುವಂತದ್ದು. ಹಾಗಾಗಿ ಅವರು ಬೇರೆ ಬೇರೆ ಕಡೆ ಹೋಗಿರುವಂತದ್ದು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನ ಕೂಡ ನಾವು ಹೈಕೋರ್ಟ್ ಮಾಡಿದ್ವಿ. ಇಲ್ಲೂ ಕೂಡ ಅದನ್ನ ಮಾಡ್ತಾ ಇದೀವಿ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಸಾಕ್ಷಿಗಳು 272 ಸಾಕ್ಷಿಗಳಿರುವಂತದ್ದು. ಅದರಲ್ಲಿ 70 ಸಾಕ್ಷಿಗಳ ಬಗ್ಗೆ ಟ್ರಯಲ್ ಕೂಡ ನಡೆಸಬಹುದು. 272 ನಡೆಸಬೇಕಾದ್ರೆ ಸಾಕಷ್ಟು ಕಾಲಾವಕಾಶ ಕೊಡಬೇಕಾಗುತ್ತೆ. ದಿನಪೂರ್ತಿ ನಡೆಸಿದ್ರು ಕೂಡ ಅವು ಮುಗಿಯೋದಿಲ್ಲ. ಹಾಗಾಗಿ ಇಂಪಾರ್ಟೆಂಟ್ ಇರುವಂತದ್ದು ಕರ್ನಾಟಕ ಪ್ರಾಸಿಕ್ಯೂಷನ್ ಅಂದ್ರೆ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರ ಜೊತೆಗೂ ನಾನು ಮಾತಾಡಿದ್ದೀನಿ. ಅವರು ಸ್ವತಃ 70 ಸಾಕ್ಷಿಗಳನ್ನ ಇದರಲ್ಲಿ ಪ್ರಮುಖವಾಗಿ ಪರಿಗಣಿಸಬಹುದು ಅಂತೇಳಿ ಹೇಳಿರುವಂತದ್ದು. ಹಾಗಾಗಿ 70 ಸಾಕ್ಷಿಗಳನ್ನ ಪರಿಗಣಿಸಬಹುದು. ಪ್ರಮುಖವಾಗಿ ಅವರ ಪ್ರತಿವಾದವನ್ನ ಆಲಿಸಿದಂತ ದರ್ಶನ್ ಪರ ವಕೀಲರು ಕೂಡ ಹೈಕೋರ್ಟ್ ಸರಿಯಾದ ರೀತಿಯಾದಂತ ತೀರ್ಪು ನೀಡಿದೆ. ಆದ್ರೆ ಹೈಕೋರ್ಟ್ ನೀಡಿರುವಂತಹ ತೀರ್ಪೇನಿದೆ ಅಲ್ಲಿ ಬರವಣಿಗೆಯಲ್ಲಿ ಅವರು ಸರಿಯಾದ ರೀತಿ ಬರೆದಿದ್ದಾರೆ ಇಲ್ಲ ಗೊತ್ತಿಲ್ಲ, ಬಟ್ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಹೈಕೋರ್ಟ್ ನೀಡಿರೋದು ಸರಿಯಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಮತ್ತು ಈಗಾಗಲೇ ಏನು ಸಾಕ್ಷಿದಾರರುಗಳಿದಾರಲ್ಲ, ಆ ಸಾಕ್ಷಿದಾರರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋಕೆ ಡಿಲೇನ ಮಾಡಿದ್ದಾರೆ. ಡಿಲೇ ಮಾಡುವಂತ ಉದ್ದೇಶ ಏನಿತ್ತು, ಜೊತೆಗೆ ಅವರ ಬಟ್ಟೆ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾರೆ. ರಕ್ತದ ಕಲೆ ಹೇಗೆ ಇರೋದು ಸಾಧ್ಯ? ಯಾಕಂದ್ರೆ ಅವರು ಪ್ರಕರಣ ದಾಖಲಾಗಿದ್ಮೇಲೆ ಮನೆಗೆ ಹೋಗಿ ಬಟ್ಟೆಯನ್ನ ವಾಶ್ ಮಾಡಿ ಹಾಕಿರುವಂತದ್ದು. ವಾಶ್ ಮಾಡಿದ್ಮೇಲೂ ಕೂಡ ಅದರಲ್ಲಿ ರಕ್ತದ ಕಲೆ ಉಳಲು ಹೇಗೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ವಾದ ಪ್ರತಿವಾದನ ಆಲಿಸಿದ ನ್ಯಾಯಾಲಯ ಆರೋಪಿಗಳಿಗೆ 3 ಪುಟಗಳ ನೀವು ವಾದಾಂಶವನ್ನ ಸಲ್ಲಿಸಬೇಕೆಂದು ಸೂಚಿಸಿ 10 ದಿವಸಗಳ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪನ್ನು ನೀಡೋದಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಈಗ ಥೈಲ್ಯಾಂಡ್ನಲ್ಲಿದ್ದಾರೆ, ಶೂಟಿಂಗ್ನಲ್ಲಿದ್ದಾರೆ ದಿ ಡೆವಿಲ್ ಚಿತ್ರೀಕರಣದಲ್ಲಿ. ಇದರ ನಡುವೆ ಜಾಮೀನಿಗಾಗಿ ವಿಚಾರಣೆ ನಡೆದಿದೆ. ಜಾಮೀನು ರದ್ದಾಗುತ್ತಾ ಮುಂದುವರಿಯುತ್ತಾ ಅಂತ ಹೇಳಿ ಇಡೀ ಪ್ರಕರಣವನ್ನು ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನ್ಯಾಯಾಂಗದ ಬಗ್ಗೆ ಒಂದು ನಂಬಿಕೆ, ವ್ಯವಸ್ಥೆಯ ಬಗ್ಗೆ ಒಂದು ಭರವಸೆ ಮೂಡಬೇಕಾಗಿರುವಂಥ ಪ್ರಕರಣ ಇದು. ಇದರ ನಡುವೆ ನೋಡಿ, ಕೋರ್ಟ್ನ ವಾದ ಪ್ರತಿವಾದದ ಬಗ್ಗೆ ದರ್ಶನ್ ಮಾಹಿತಿಯನ್ನು ಪಡೆದುಕೊಂಡರು. ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಈಗ ಡವ ಹೆಚ್ಚಾಗಿದೆ. ನಾಳೆ ಥೈಲ್ಯಾಂಡ್ನಿಂದ ವಾಪಸ್ ಆಗ್ತಾರೆ. ಶೂಟಿಂಗಿಗೆ ಅಂತ ಹೋಗಿದ್ರು, ಮೊನ್ನೆ ಅಷ್ಟೇ ಶೂಟಿಂಗಿಗೆ ಹೋಗಿದ್ರು. ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಡೆವಿಲ್ ಸಿನಿಮಾದ ಒಂದು ಟೀಸರ್ ಕೂಡ ರಿಲೀಸ್ ಆಯಿತು ಇತ್ತೀಚೆಗಷ್ಟೇ. ಸಾಕಷ್ಟು ಹೈಪನ್ನು ಪಡೆದುಕೊಂಡಿದೆ. ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ನಲ್ಲಿದ್ದಾರೆ. ಬಟ್ ಈಗ ಚಿತ್ರೀಕರಣದಲ್ಲಿದ್ದರೂ ಕೂಡ ಇವತ್ತಿನ ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಬಗ್ಗೆ ಕುತೂಹಲ ಇತ್ತು. ನಮ್ಮಂತೆ ಅವ್ರಿಗೂ ಕೂಡ ಕುತೂಹಲ ಇತ್ತು. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಕ್ಷಣದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕೊಟ್ಟಿರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತವಾಯಿತು ಅಂತ ಗೊತ್ತಾಯ್ತಲ್ವಾ, ಆಗ ದರ್ಶನ್ ಅವರು ನಿರ್ಧಾರ ಮಾಡಿದ್ದಾರಂತೆ ಭಾರತಕ್ಕೆ ವಾಪಸ್ ಆಗಲಿಕ್ಕೆ. ಅಂದರೆ ಚಿತ್ರೀಕರಣ ಸ್ಟಾಪ್ ಆಗುವ ಸಾಧ್ಯತೆಗಳಿದೆ. ಅತಿ ಶೀಘ್ರದಲ್ಲಿ ನಾಳೆ ಅಥವಾ ನಾಡಿದ್ದು ದರ್ಶನ್ ಅವರು ಥೈಲ್ಯಾಂಡ್ನಿಂದ ವಾಪಸ್ ಆಗ್ತಾರೆ ಬೆಂಗಳೂರಿಗೆ. ಸದ್ಯ ಶೂಟಿಂಗ್ನಲ್ಲಿರುವಂತಹ ನಟ ದರ್ಶನ್ ನಾಳೆ ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಕಾರಣ ಒಂದು ಆತಂಕ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಸದ್ಯ ಹೈಕೋರ್ಟ್ ಕೊಟ್ಟಿರುವಂತಹ ಬೇಲ್ ಬಗ್ಗೆ ಇಷ್ಟೆಲ್ಲ ಅಸಮಾಧಾನ ಇದ್ದರೆ 100ಕ್ಕೆ 99% ಬೇಲ್ ರದ್ದಾಗುವ ಸಾಧ್ಯತೆಗಳಿದೆ. ಹೀಗಾಗಿ ವಾಪಸ್ ಆಗ್ತಾರಂತೆ ನಟ ದರ್ಶನ್ ಅವರು.